ಎಂಟೈರ್ ಬಸವ ಅಕಾಡೆಮಿ ಕ್ಲಾಸಸ್ ಅಲ್ಲಿ ನಾವು ಫೋಕಸ್ ಮಾಡೋದು ಪಂಚಭೂತಗಳ ಮೇಲೆ ಅಂಡ್ ತ್ರಿದೋಷ ಮತ್ತು ಸಪ್ತಧಾತುಗಳು. ಮನುಷ್ಯ ಪ್ರಕೃತಿಯ ಒಂದು ಭಾಗ ಆಗಿರೋದ್ರಿಂದ ಆ ಪ್ರಕೃತಿನಲ್ಲಿರ್ತಕ್ಕಂಥ ಏರಿಳಿತಗಳು, ಆ ಋತುಮಾನಕ್ಕೆ ತಕ್ಕನಾಗಿ ಏನು ಏರಿಳಿತಗಳಾಗತ್ತೆ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಎನರ್ಜಿ ಲೆವೆಲ್ ಚೆನ್ನಾಗಿ ಬರುತ್ತೆ. ನೀವು ಇಮ್ಯುನಿಟಿ, ದೇಹದ ಶಕ್ತಿ ಇಂಪ್ರೂವ್ ಮಾಡ್ಬೇಕು, ಸರ್ಕ್ಯುಲೇಷನ್ ಬೆಟರ್ ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ದೇಹಕ್ಕೆ ಪಂಚಭೂತಗಳು ತುಂಬಾ ಅವಶ್ಯಕತೆ. ನೋ ಡೌಟ್ ಈ ಪಂಚಭೂತಗಳನ್ನ ನಾವು ಕಲರ್ ಮುಖಾಂತರ ಕೊಡೋ ಪ್ರಯತ್ನ ಮಾಡ್ತಾ ಇದೀವಿ. ಇದರಿಂದ ನೀವು ಕಾಯಿಲೆಯಿಂದ ಆಚೆ ಬರಬಹುದು, ನೋ ಡೌಟ್. ಬಟ್ ಕಾಯಿಲೆಯಿಂದ ಆಚೆ ಬಂದಾದ್ಮೇಲೆ ಮತ್ತೆ ಕಾಯಿಲೆ ಹೋಗ್ಬಾರ್ದು ಅಂತಂದ್ರೆ ನೀವು ಈ ಪ್ರಕೃತಿನಲ್ಲಿ ಸಿಗ್ತಕ್ಕಂತ ಆ 5 ಶಕ್ತಿಗಳನ್ನ ನ್ಯಾಚುರಲ್ ಆಗಿ ತಗೋಬೇಕು. ಬಿಸಿಲು, ಗಾಳಿ, ಮಳೆ ಅಂಡ್ ಸ್ವೆಟಿಂಗ್, ಸೆಕೆ, ಚಳಿ, ಆಟಮ್ ಸೀಸನ್. ಸೊ ಇದನ್ನ ನೀವು ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಹೆಲ್ತಿ ಪರ್ಸನ್ ಅಂಡ್ ಅನ್ಹೆಲ್ತಿ ಪರ್ಸನ್ ಏನಪ್ಪಾ ಅಂತಂದ್ರೆ, ಆರೋಗ್ಯವಂತ ಮತ್ತು ಅನಾರೋಗ್ಯವಂತ ಮನುಷ್ಯನಿಗೆ ಇರೋ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಆರೋಗ್ಯವಂತ ಮನುಷ್ಯ ಏನ್ ಮಾಡ್ತಾನೆ, ತನ್ನ ದೇಹನ ಪ್ರಕೃತಿಗೆ ಒಡ್ಡುತ್ತಾನೆ. ಅದನ್ನು ಸಿಟಿನಲ್ಲಿರ್ಬೋದು, ಹಳ್ಳಿನಲ್ಲಿರ್ಬೋದು, ಡಸಂಟ್ ಮ್ಯಾಟರ್. ಈ 5 ಋತುಗಳನ್ನ ನೀವು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಓಕೆ. ಎರಡನೇದು, ಆ ಋತುಮಾನಕ್ಕೆ ತಕ್ಕನಾಗೆ ಆಹಾರನ ಬಳಸ್ಬೇಕು. ಇಷ್ಟು ಮಾಡಿ ಸಾಕು, ಆರೋಗ್ಯ ತನಿಗ್ ತಾನೇ ಇಂಪ್ರೂವ್ ಆಗುತ್ತೆ. ಅನಾರೋಗ್ಯವಂತ ಮನುಷ್ಯ ಏನ್ ಮಾಡ್ತಾನೆ, ಹೊರಗಡೆ ಚಳಿ ಆಗ್ತತ, ಬಿಸಿಲು ಆಗ್ತತ, ಗಾಳಿ ಆಗ್ತತ, ಮಳೆ ಆಗ್ತತ, ಸಂಬಂಧ ಇಲ್ಲ, 4 ಗೋಡೆ ಮುಂದೆ ಎಲ್ಲಾ ಕಿಟಕಿ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಸೊ ಯಾವಾಗ ನೀವು ಪ್ರಕೃತಿಯಿಂದ ದೂರ ಆಗ್ತಿರೋ, ಸಿಮೆಂಟ್ ಗೋಡೆ ಕಟ್ಕೊಂಡು, ಆಟೋಮೆಟಿಕಲಿ ನಿಮ್ಮ ದೇಹದ ಏರಿಳಿತಗಳು ಕಡಿಮೆ ಆಗುತ್ತೆ. ಯಾವಾಗ ಏರಿಳಿತಗಳು ಆಗಲ್ವೋ ಆಟೋಮೆಟಿಕ್ ಆಗಿ ನಿಮ್ಮ ದೇಹದ ಶಕ್ತಿ ಕುಂದುತ್ತಾ ಬರುತ್ತೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಇವತ್ತಿನ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಕಲರ್ ಥೆರಪಿ, ಅಕ್ಯುಪ್ರೆಷರ್, ಸುಜೋಕ್ ಅಂಡ್ ರಿಫ್ಲೆಕ್ಸಾಲಜಿ, ಮರ್ಮ ಪಾಯಿಂಟ್ಸ್ ಮೇಲೆ ನಿಮ್ಗೆ ಸಜೆಷನ್ಸ್ ಹೇಳ್ತಾ ಬರ್ತೀನಿ. ಡೆಫಿನೆಟ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅದ್ರ ಜೊತೆ ಒಂದ್ ಸಣ್ಣ ಸಜೆಷನ್ ತಗೊಳ್ಳಿ, ಪ್ರಕೃತಿಯ ಒಂದು ಭಾಗ ಆಗಿ, ಸೊ ದಟ್ ಮತ್ತೆ ಕಾಯಿಲೆ ಬರಲ್ಲ. ಸರಿನಾ?